ಕಾರ್ಡ್ನ ಇವತ್ತು ಸಹ ಇಡುದಿನಿ ಅದನ್ನ. ಈಗ ಹೋದವಾರ ನಾನು ಕಟ್ಟಿಲ್ಲ ಹಾ ದುಡ್ಡು. ಅವ್ರು ಏನ್ ಹೇಳಿದ್ರು, ನಾನು ಪ್ರತಿ ಸರಿ ನೀವು ಎಲ್ಲಿ ಲೆಕ್ಕ ನೋಡ್ಬೇಕಾದ್ರೆ ಗ್ರಾಮೀಣ ಬ್ಯಾಂಕ್ದು ಕೆಂಪು ಸ್ಲಿಪ್ ಹಚ್ಚಿದಾಗ ತಾನೇ ನೀವು ಕಟ್ಟಿರ್ತಕ್ಕಂಥ ದುಡ್ಡು ಬ್ಯಾಂಕಿಗೆ ಹೋಗೋದಂತ ಹೇಳಿದ್ದಾರೆ. ಹಾ ಹೌದಾ? ಹಾ ರೆಕಾರ್ಡ್ ಸರ್. ಅಲ್ಲ ನಮಸ್ಕಾರ ನಮಸ್ತೆ. ಸರ್. ನಾನು ಮತ್ತೆ ಕಾರ್ಡ್ನ ಇವತ್ತು ಸಹ ಇಡುದಿನಿ ಅದನ್ನ. ಈಗ ಹೋದವಾರ ನಾನು ಕಟ್ಟಿಲ್ಲ ಹಾ ದುಡ್ಡು. ಅವ್ರು ಏನ್ ಹೇಳಿದ್ರು, ನಾನು ಪ್ರತಿ ಸರಿ ನೀವು ಎಲ್ಲಿ ಲೆಕ್ಕ ನೋಡ್ಬೇಕಾದ್ರೆ ಗ್ರಾಮೀಣ ಬ್ಯಾಂಕ್ದು ಕೆಂಪು ಸ್ಲಿಪ್ ಹಚ್ಚಿದಾಗ ತಾನೇ ನೀವು ಕಟ್ಟಿರ್ತಕ್ಕಂಥ ದುಡ್ಡು ಬ್ಯಾಂಕಿಗೆ ಹೋಗೋದಂತ ಹೇಳಿದ್ದಾರೆ. ಹಾ ಹೌದಾ? ಹಾ ರೆಕಾರ್ಡ್ ಮಾಡ್ಕೊಳ್ಳಿ ಸರ್ ನಂದೆಲ್ಲ. ಹಾ ಕೆಂಪು ಸ್ಲಿಪ್ ಹಚ್ಚಿದ್ರೆ ಮಾತ್ರ ನೀವು ಕಟ್ಟಿದ್ದು ದುಡ್ಡು ಎಲ್ಲಿ ಮೋಸ ಹೋಗಲ್ಲ, ನೇರವಾಗಿ ಬ್ಯಾಂಕಿಗೆ ಹೋಗುತ್ತೆ ಹಾ ಅಂತ ಅವ್ರು ಹೇಳ್ತಾರೆ ಸಂಘದವರು. ಹಾ ನಾನು ಈ ವಾರದ್ದು ನೋಡಿದ್ರೆ, ಈ ವಾರದ್ದು ಕೆಂಪು ಚೀಟಿ ಗ್ರಾಮೀಣ ಬ್ಯಾಂಕ್ ಇದ್ದು ಹಚ್ಚಿದ್ದಾರೆ. ನಾನು ಸಾಕ್ಷಿ ಸಮೇತ ಬರ್ತೀನಿ ಹೊರಗಡೆ. ಹಾ ಹೋದ ವಾರದ್ದು ಕೆಂಪು ಚೀಟಿ ಗ್ರಾಮೀಣ ಬ್ಯಾಂಕ್ ಇದ್ದು ಹಚ್ಚಿಲ್ಲ. ಹಾ ನಾನೀಗ ಅವ್ರಿಗೆ ಫೋನ್ ಮಾಡಿ ಕೇಳಿದೆ. ಹಾ ಅವ್ರು ನನಗೆ ಫೋನ್ ಮಾಡ್ಬೇಕಾಗಿತ್ತು, ಯಾಕೆ ನೀವು ದುಡ್ಡು ಕಟ್ಟಿಲ್ಲ ಅಂತ. ಅವ್ರು ಕಳ್ರಿದಾರಲ್ಲ, ನನಗೆ ಕೇಳಲ್ಲ ಅವರು. ಹಾ ನನಗೆ ಕೋಪ ಬಂದು ನಾನೇನೆ ಫೋನ್ ಮಾಡಿಬಿಟ್ಟೆ ಬೇರೆ ಸದಸ್ಯರ ನಂಬರಿಂದ. ಹಾ ಮೇಡಮ್, ಹೋದಾರ ನಾನು ದುಡ್ಡು ಕಟ್ಟಿಲ್ಲ, ಬೇರೆಯವ್ರ ಸದಸ್ಯರೆಲ್ಲ ಕಟ್ಟಿದ್ರಲ್ಲ, ಅದೇ ಅವ್ರು ಕಟ್ಟಿರ್ತಕ್ಕಂಥ ದುಡ್ಡು ನೇರವಾಗಿ ಗ್ರಾಮೀಣ ಬ್ಯಾಂಕಿಗೆ ಹೋಗುತ್ತಂತ ಹೇಳ್ತೀರಿ. ಇದು ಕೆಂಪು ಸ್ಲಿಪ್ ತೋರ್ತೀನಿ, ನಾನು ಯಾವುದೇ ಡಾಕ್ಯುಮೆಂಟ್ ಕೇಳಿದ್ರು ನೀವು ಕೆಂಪು ಸ್ಲಿಪ್ ಅಂಟಿಸಿಲ್ವಲ್ಲ ಬುಕ್ದಲ್ಲಿ ಅಂತ ಕೇಳಿದೆ. ಹಾ ಇಲ್ಲಣ್ಣ, ಅವರು ಹೊಸದಾಗಿ ಬಂದಾರ ಮೇಡಮ್ ಅವರು, ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರು. ಆಯ್ತು ಬಿಡು ಮೇಡಮ್, ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಏನಾಯ್ತು, ಒಂದು ವಾರ ಟೈಮ್ ಇದೆಯಲ್ಲ, ಒಂದು ವಾರದಲ್ಲಿ ಹಚ್ಬೋದಾಗಿತ್ತಂದ್ರೆ ಅವತ್ತು ಕರೆಂಟ್ ಇದ್ದಿಲ್ಲ ನಂದು. ಕರೆಂಟ್ ಇಲ್ಲ ಅಂದ್ರೆ ಏನಾಯ್ತು, ಇವತ್ತಿನವರಿಗೆ ಕರೆಂಟ್ ಐತಲ್ಲ. ಇವತ್ತು ಕಲೆಕ್ಷನ್ ಪಾಯಿಂಟ್ ಬುಕ್ ಬಂದಿತ್ತು. ಹೋದ ವಾರದ್ದು ಸ್ಲಿಪ್ ಇವತ್ತಾದ್ರೂ ಹಚ್ಚಿ ಕಳಿಸ್ಬೋದಾಗಿತ್ತಲ್ಲ. ಸರಿ ಮೇಡಮ್, ಇದು ನಾನು ಕಂಪ್ಲೇಂಟ್ ಮಾಡ್ತೀನಿ, ನೋಡೋಣ ನಿಮ್ ತಾಕತ್ ಬರ್ರಿ ನೋಡೋಣ. ನನ್ನ ಮನೆ ಹತ್ರ ಈಗ ಬುಕ್ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ನೀವ್ ಯಾರ್ಯಾರು ಬರ್ತೀರಿ ಬರ್ರಿ, ಎಷ್ಟು ಜನ ಬರ್ತೀರಿ ನೋಡ್ಕೊಂತೀನಿ ಬರ್ರಿ ಅಂತಂದೆ. ನಾನು ದೊಡ್ಡ ಸಾರ್ ಕರ್ಕೊಂಡ್ ಬರ್ತೀನಿ. ಬಳ್ಳಾರಿ ಮಂಜುನಾಥ. ಆ ಮಂಜುನಾಥ್ ಏನಾಯ್ತು ಈಗ? ಏನಿಲ್ಲ, ಹೋದ ವಾರ ಬುಕ್ ಕಲೆಕ್ಷನ್ ಪಾಯಿಂಟ್ ಅಲ್ಲಿ ಇತ್ತು. ಹಾ ದುಡ್ಡು ಕೇಳಕ್ಕೆ ಮೇಡಮ್ ಅವ್ರು ಬಂದಿದ್ರು. ಅದೇ ನಿಮ್ಗೆ ಹೇಳಿರ್ಬೇಕು. ನಾನು ಕಟ್ಟಲ್ಲ ದುಡ್ಡು ಹೋಗ ಅಂದೆ. ಅದು 2 ತಿಂಗಳಿಂದ 5 ವಾರ 6 ವಾರ ಕಟ್ಟಿಲ್ಲ ಸರ್ ನಾನು. ಹಾ ಅಟ್ಲೀಸ್ಟ್ ಇದು 1294 ಆದ್ರೂ ಕಟ್ಟಿರಪ್ಪ ಅಂತ ಹೇಳಿದ್ರು. ಹಾ ನಾನು ಕೆಲ್ಸಕ್ಕೆ ಹೋಗಿದ್ದೆ ಸರ್. ಹಾ ಇವತ್ತು ಹೋದವಾರ ನಾನು ಕಂತು ಬಾಕಿ ಕಟ್ಟೋದಿತ್ತು, ಆ ಕಡೆ ವಾರನೂ ಇತ್ತು. ಹಾ ನನಗೆ 2 ದಿನ ಕಾಲಾವಕಾಶ ಕೊಟ್ಟಿಲ್ಲ, ಅವರೇ ತಗೊಂಡೋಗಿದ್ದಾರೆ. ಹಾ ಇವತ್ತು ನಾನು ಬಂದು ನಾನೇ ಹೋಗ್ಬೇಕಂತ ಹೇಳಿದ್ರಂತೆ ನನ್ನ ಹೆಂಡತಿ. ನಾನು ಕೆಲಸ ಮೇಲೆ ಇದ್ದೀನಿ ಸರ್. ಸರಿ ಬಿಡ ಅಂತೇಳಿ ನಾನು ಹೆಂಡತಿ 1290 ಕಟ್ಟಿಬಿಟ್ಟಿದ್ದಾರೆ. ಹಾ ಕಟ್ಟಿ ಆದ್ಮೇಲೆ ನನಗೆ ಫೋನ್ ಮಾಡಿದ್ರು. ಅಂದ್ರೆ ಈ LIC ಉಳಿತಾಯ ಇದು PRK ಅದು ಏನು ಕಟ್ಟಿಲ್ಲ, ಬರೀ ಸಾಲಕ್ಕಷ್ಟೇ 1294 ಕಟ್ಟಿದ್ದಾರೆ. ಹಾ ನಾನೇನ್ ಮಾಡಿದೆ, ಯಾಕೆ ಕಟ್ತಾ ಇದ್ದೀನಿ ನೀನು ಅಂತೇಳಿ ಅವ್ರನ್ನ, ನಾನು ಪೇಂಟ್ ಕೆಲಸ ಮಾಡೋದು ಬಿಟ್ಟು ಕಲೆಕ್ಷನ್ ಪಾಯಿಂಟಿಗೆ ಹೊಂಚಿ ಹಾಕೊಂಡು ಕೂತ್ಕೊಂಡೆ. ಹಾ ಯಾರು ಹೋಗಿದ್ದಾರೆ ಕಲೆಕ್ಷನ್ ಪಾಯಿಂಟ್ಗೆ ಅಂತೇಳಿ ಬೇರೆ ಸದಸ್ಯರನ್ನ ಫೋನ್ ಮಾಡಿ ಕೇಳಿದ್ರೆ, ಇಂಥವ್ರು ಬಂದಿದ್ದಾರೆ ಅವರು, ಹಿಂಗೆ ಹೋಗ್ಯಾರ ಅಂತಂದ್ರು. ಸರಿ ಹಾಕಿ ಬಿಡು ಅಂತೇಳಿ ನಾನು ಒಂದು ದಾರಿಲಿ ಕುಂತ್ಕೊಂಡಿದ್ದೆ ಸರ್. ಹಾ ಒಂದು ಹುಡುಗ ಬಂದ. ಹಾ ಅವ್ನು ತಗೊಂಡೋದವನು ಲೀಡರ್ ಅವನ ಮಗ. ಹಾ ಮೇಡಮ್ ಅವ್ರ ಇದ್ರೇನು, ಇದು ಕಲೆಕ್ಷನ್ ಪಾಯಿಂಟ್ ಅಲ್ಲಿ ನಾನು ಮಾತಾಡ್ಬೇಕಿತ್ತು ಅಂದ್ರೆ 5 ನೋಡೋಣ ಅಂತಂದ. ಬುಕ್ ಕೊಟ್ಟಾರ ಲೇಟ್ ನೋಡಪ್ಪ ಅಂದ್ರೆ, ಇಲ್ಲೋಣ ಕೊಟ್ಟಾರ ಬುಕ್ ಅಂತಂದ. ಆ ಬುಕ್ ನನ್ನ ಕೈಲಿ ಕೊಡಪ್ಪ ಅಂದೆ. ನಾನು ಕೊಡಲ್ಲ, ನಮ್ಮ ಅಮ್ಮನ ಕೇಳಿ ಕೊಡ್ತೀನಿ ಅಂತಂದ. ಫೋನ್ ಮಾಡಿ ಫಸ್ಟ್ ನಿಮ್ಮ ಅಮ್ಮಗ ಅಂದೆ. ಆಯ್ತು ಹೋಗಲ್ಲ, ನೀನು ಬುಕ್ ಕೊಡಬೇಡ, ನೀನು ತಗೊಂಡೋಗು, ಅವ್ರು ನನ್ನ ಹತ್ರ ಬರ್ಲಿ, ನಾನು ಮಾತಾಡ್ತೀನಿ ಅಂದ್ರೆ. ಆ ಲೀಡರ್ ಇದ್ಲಲ್ಲ, ಅವ್ನ ಮಗನಿಗೆ, ಅಂದ್ರೆ ಲೀಡರ್ ನಮ್ಮ ವಿಡಿಯೋದಲ್ಲಿ ಒಂದು ಡ್ರೆಸ್ ಹಾಕೊಂಡು ಮಾತಾಡ್ತಿದ್ರು ನೋಡು, ಆ ಕೆಡ್ಡು ಇಲ್ಲ ಕೊಡಂತ ಕಟ್ಕಳ್ಸ್ಯಾರ ಸರ್. ಆ ಬುಕ್ ತಗೊಂಡು ನಾನು ಅಲ್ಲಿ ದಾರಿಲಿ ಚೆಕ್ ಮಾಡ್ಕೊಂಡೆ, ಅವ್ನು ನೀನ್ ನಡಿ ನಾನು ಬರ್ತೀನಿ ಅಂತೇಳಿ. ಈಗ ಹೋದವಾರ ನಾನು ಕಟ್ಟಿಲ್ಲ ದುಡ್ಡು. ಅವ್ರು ಏನ್ ಹೇಳಿದ್ರು, ನಾನು ಪ್ರತಿ ಸರಿ ನೀವು ಎಲ್ಲಿ ಲೆಕ್ಕ ನೋಡ್ಬೇಕಾದ್ರೆ ಗ್ರಾಮೀಣ ಬ್ಯಾಂಕ್ದು ಕೆಂಪು ಸ್ಲಿಪ್ ಹಚ್ಚಿದಾಗ ತಾನೇ ನೀವು ಕಟ್ಟಿರ್ತಕ್ಕಂಥ ದುಡ್ಡು ಬ್ಯಾಂಕಿಗೆ ಹೋಗೋದಂತ ಹೇಳಿದ್ದಾರೆ. ಹೌದಾ? ರೆಕಾರ್ಡ್ ಮಾಡ್ಕೊಳ್ಳಿ ಸರ್ ನಂದೆಲ್ಲ. ಕೆಂಪು ಸ್ಲಿಪ್ ಹಚ್ಚಿದ್ರೆ ಮಾತ್ರ ನೀವು ಕಟ್ಟಿದ್ದು ದುಡ್ಡು ಎಲ್ಲಿ ಮೋಸ ಹೋಗಲ್ಲ, ನೇರವಾಗಿ ಬ್ಯಾಂಕಿಗೆ ಹೋಗುತ್ತೆ ಅಂತ ಅವ್ರು ಹೇಳ್ತಾರೆ ಸಂಘದವರು. ನಾನು ಈ ವಾರದ್ದು ನೋಡಿದ್ರೆ, ಈ ವಾರದ್ದು ಕೆಂಪು ಚೀಟಿ ಗ್ರಾಮೀಣ ಬ್ಯಾಂಕ್ ಇದ್ದು ಹಚ್ಚಿದ್ದಾರೆ. ನಾನು ಸಾಕ್ಷಿ ಸಮೇತ ಬರ್ತೀನಿ ಹೊರಗಡೆ. ಹೋದ ವಾರದ್ದು ಕೆಂಪು ಚೀಟಿ ಗ್ರಾಮೀಣ ಬ್ಯಾಂಕ್ ಇದ್ದು ಹಚ್ಚಿಲ್ಲ. ನಾನೀಗ ಅವ್ರಿಗೆ ಫೋನ್ ಮಾಡಿ ಕೇಳಿದೆ. ಅವ್ರು ನನಗೆ ಫೋನ್ ಮಾಡ್ಬೇಕಾಗಿತ್ತು, ಯಾಕೆ ನೀವು ದುಡ್ಡು ಕಟ್ಟಿಲ್ಲ ಅಂತ. ಅವ್ರು ಕಳ್ರಿದಾರಲ್ಲ, ನನಗೆ ಕೇಳಲ್ಲ ಅವರು. ನನಗೆ ಕೋಪ ಬಂದು ನಾನೇನೆ ಫೋನ್ ಮಾಡಿಬಿಟ್ಟೆ ಬೇರೆ ಸದಸ್ಯರ ನಂಬರಿಂದ. ಮೇಡಮ್, ಹೋದಾರ ನಾನು ದುಡ್ಡು ಕಟ್ಟಿಲ್ಲ, ಬೇರೆಯವ್ರ ಸದಸ್ಯರೆಲ್ಲ ಕಟ್ಟಿದ್ರಲ್ಲ, ಅದೇ ಅವ್ರು ಕಟ್ಟಿರ್ತಕ್ಕಂಥ ದುಡ್ಡು ನೇರವಾಗಿ ಗ್ರಾಮೀಣ ಬ್ಯಾಂಕಿಗೆ ಹೋಗುತ್ತಂತ ಹೇಳ್ತೀರಿ. ಇದು ಕೆಂಪು ಸ್ಲಿಪ್ ತೋರ್ತೀನಿ, ನಾನು ಯಾವುದೇ ಡಾಕ್ಯುಮೆಂಟ್ ಕೇಳಿದ್ರು
ಕೆಂಪು ಸ್ಲಿಪ್ ಅಂಟಿಸಿಲ್ವಲ್ಲ ಬುಕ್ದಲ್ಲಿ ಅಂತ ಕೇಳಿದೆ. ಹಾ ಇಲ್ಲಣ್ಣ ಅವರು ಹೊಸದಾಗಿ ಬಂದಾರ ಮೇಡಮ್ ಅವರು, ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರು. ಆಯ್ತು ಬಿಡು ಮೇಡಮ್, ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಏನಾಯ್ತು, ಒಂದು ವಾರ ಟೈಮ್ ಇದೆಯಲ್ಲ, ಒಂದು ವಾರದಲ್ಲಿ ಹಚ್ಬೋದಾಗಿತ್ತು ಅಂದ್ರೆ ಅವತ್ತು ಕರೆಂಟ್ ಇದ್ದಿಲ್ಲ ನಂದು. ಕರೆಂಟ್ ಇಲ್ಲ ಅಂದ್ರೆ ಏನಾಯ್ತು, ಇವತ್ತಿನವರೆಗೆ ಕರೆಂಟ್ ಐತಲ್ಲ, ಇವತ್ತು ಕಲೆಕ್ಷನ್ ಪಾಯಿಂಟ್ ಬುಕ್ ಬಂದಿತ್ತು. ಹೋದ ವಾರದ್ದು ಸ್ಲಿಪ್ ಇವತ್ತಾದ್ರೂ ಹಚ್ಚಿ ಕಳ್ಸ್ಬೋದಾಗಿತ್ತಲ್ಲ. ಸರಿ ಮೇಡಮ್, ಇದು ನಾನು ಕಂಪ್ಲೇಂಟ್ ಮಾಡ್ತೀನಿ, ನೋಡೋಣ ನಿಮ್ ತಾಕತ್ತು, ಬರ್ರಿ ನೋಡೋಣ. ನನ್ನ ಮನೆ ಹತ್ರ ಈ ಬುಕ್ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ, ನೀವ್ ಯಾರ್ಯಾರು ಬರ್ತೀರಿ ಬರ್ರಿ, ಎಷ್ಟು ಜನ ಬರ್ತೀರಿ ನೋಡ್ಕೊಂತೀನಿ ಬರ್ರಿ ಅಂತಂದೆ. ನಾನು ದೊಡ್ಡ ಸರ್ ಕರ್ಕೊಂಡ್ ಬರ್ತೀನಿ. ಸರಿ ಏನೋ ಸುಮ್ಮನೆ ಆಗಿದೆ, ನನ್ನ ಮಗಳು ಫಂಕ್ಷನ್ ಇತ್ತು, ಮಕ್ಕಳಿಗೆ ಅಡ್ಮಿಷನ್ ಮಾಡಿಸ್ಬೇಕಂತ, ನಿಮ್ ತಾಕತ್ತಿದ್ರು ಬರ್ರಿ, ನಮ್ಮ ಮನೇಲೆ ಐತ್ ನೋಡಿ ಬುಕ್ ಅಂತ ಅಂದೆ. ನಾನು ದೊಡ್ಡ ಸರ್ ಅವ್ರನ್ನ ಎಲ್ಲಾರು ಕರ್ಕೊಂಡ್ ಬರ್ತೀನಿ, ಏನ್ ಮಾಡ್ತೀವಿ ಮಾಡೋ ಅಂದ್ರು ಸರ್. ಅದಾದ ನಂತರ ಆ ಸ್ಲಿಪ್ಗಳು ಯಾಕ ಇವ್ರು ಈ ತರ ಮಿಸ್ಟೇಕ್ ಮಾಡಿದ್ದಾರೆ, ಹಿಂದಿನ ಪುಟದಲ್ಲಿ ನೋಡ್ಬೇಕಂತ ನಾನು ಚೆಕ್ಅಪ್ ಮಾಡಿ ನೋಡಿದ್ರೆ ಸುಮಾರು 14 ಸ್ಲಿಪ್ಗಳು ಹಿಂದಿನ ಪುಟದಲ್ಲಿ ಇಲ್ಲ. ಈ ಸ್ಲಿಪ್ಗಳು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಅವರು ದೊಡ್ಡ ಸಾರ್ ಬಂದು ನನಗೆ ಹೇಳಿರೋದು, ನೀನು ಬುಕ್ಕದಲ್ಲಿ ಬರೆದು ನೋಡ್ಬೇಡ ಮಂಜುನಾಥ, ಕೆಂಪು ಸ್ಲಿಪ್ ಗ್ರಾಮೀಣ ಬ್ಯಾಂಕಿಂದ ನಾವು ಹಚ್ಚಿದೇವಲ್ಲ, ಅಲ್ಲಿ ನೀನು ಎಷ್ಟು ಕಟ್ಟಿರ್ತೀಯೋ ಅಷ್ಟು ದುಡ್ಡು ಅದರಲ್ಲಿ ಎಂಟ್ರ್ ಆಗಿತ್ತಂದ್ರೆ ಅದು ನೇರವಾಗಿ ಬ್ಯಾಂಕಿಗೆ ಹೋಗುತ್ತೆ, ನಮ್ಮಲ್ಲಿ ಮಿಸ್ಟೇಕ್ ಇಲ್ಲ ಅಂದವರು. ಈಗ ಹಿಂದಿನ 12, 14 ಪುಟದಲ್ಲಿ ಇಲ್ಲಲ್ಲ, ಆ ರೊಕ್ಕ ಯಾರು ತಿಂದ್ರು ಮೇಡಮ್ ಅಂತ ಕೇಳಿದೆ. ನಾನು ದೊಡ್ಡ ಸಾರ್ನ ಕರ್ಕೊಂಡ್ ಬರ್ತೀನಿ ಅಂದ್ರು. ನಾನೀಗ ಎಮರ್ಜೆನ್ಸಿ ಅವೆಲ್ಲ ಬುಕ್ ಜೆರಾಕ್ಸ್ ಮಾಡ್ಸಕ್ಕಂತ ಹೊಂಟೀನಿ ಸರ್ ನಾನೀಗ. ಅದಾದ್ಮೇಲೆ ಎಲ್ಲ ಫೋಟೋ ತಕೊಂಡು ಪ್ರಿಂಟ್ ತಕೊಂಡು ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇಟ್ಕೋಬೇಕಂತ. ಏನ್ ಮಾಡೋದು ಇವ್ರಿಗೆ? ನೀವು ಪುಸ್ತಕ ಏನು ಕೊಡ್ಲಿಕ್ಕೆ ಹೋಗ್ಬೇಡಿ. ಪುಸ್ತಕ ಕೊಡೋದ್ರೆ ಈಗ ಮತ್ತೆ ಎಲ್ಲರೂ ಬರ್ತಾರೆ, ಮತ್ತೆ ಗಲಾಟೆ ಮಾಡ್ತಾರ. ಈಗ ನಾನು ಒಬ್ಬನೇ ಆಗ್ತೀನಿ. ಈಗ ಗಲಾಟೆ ಮಾಡಿದ್ರೆ ನೀವು ವಿಡಿಯೋ ಮಾಡಿ ನಿಮ್ಮ ನೋಡಿ. ನೀವು ಮೊನ್ನೆ ನಂಗೆ ಕಾಲ್ ಮಾಡಿದವರಲ್ವಾ, ನೀವು ಬಳ್ಳಾರಿ, ನಿಮ್ಮ ಸೈಡ್ ಅಲ್ಲಿ ನಿಮ್ಮ ಊರಲ್ಲಿ ನೀವು ಒಬ್ಬರೇ ಇರೋದು ಈಗ. ಹೌದು ಸರ್, ನಾನು ಒಬ್ಬನೇ ಸರ್. ಅದಕ್ಕೆ ನೀವು ಏನು ಹೆದರ್ಬೇಡಿ, ನೀವು ಧೈರ್ಯದಲ್ಲಿ ನಿಲ್ಲಿ, ನಿಮ್ಗೆ ಏನು ಮಾಡಕ್ಕಾಗಲ್ಲ ನಿಮ್ಮನ್ನು. ಸರಿನಾ? ಸರಿ ಸರ್. ನೀವು ಹೇಳಿ, ನೀವು ಮನಸ್ಸಲ್ಲಿ ತೀರ್ಮಾನ ಮಾಡ್ಕೊಳ್ಳಿ, ನಿಮ್ಮ ಒಟ್ಟಿಗೆ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಇದ್ದಾರೆ. ಹೌದೌದು ಅವರಿದ್ದಾರೆ. ನಿಮ್ಗೆ ಬೇರೆ ಯಾರ ಅವಶ್ಯಕತೆ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಅವಶ್ಯಕತೆ ಉಂಟಾ ನಿಮ್ಗೆ? ಇಲ್ಲ 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 ಇಲ್ಲ. ನಿಮಗೆ ನೋಡಿ, ಈ ಹೆಣ್ಮಕ್ಳು ಕೇಳ್ತಾ ಇಲ್ಲಲ್ಲ. ಈಗ 3 ಜನನು ಕರ್ಕೊಂಡ್ಬಂದು ತೋರಿಸಿದೀನಿ ಸದಸ್ಯರನ್ನ, ನೋಡ್ರಮ್ಮ ನೋಡ್ರಿ ಅಂತ ಹೇಳ್ತಿದೀನಿ. ಅವ್ರಂತಾನೆ ರಾಗ ಆಡ್ತಾರ. ನನಗೆ ಈಗ ಬೇಕು, ನನಗೆ ಕೆಂಪು ಸ್ಲಿಪ್. ಇಲ್ಲ, ನೀವು ಹೇಳಿ ನನಗೆ, ನಾನು ಇಷ್ಟು ವಾರದಿಂದ ಕಟ್ಟಿದಂತ ನಂಗೆ ಅದು ಕ್ಲಿಯರೆನ್ಸ್ ಆಗಿರ್ಬೇಕು, ಮತ್ತೆ ನಂಗೆ ಬ್ಯಾಂಕಿಂದ ಪಾಸ್ ಪುಸ್ತಕ ಕೊಡಿ, ನಾ ಕಟ್ತೇನೆ. ಇಲ್ಲಾಂದ್ರೆ 100 ರೂಪಾಯಿ ಕಟ್ಟ. ನೀವೇನ್ ಮಾಡ್ತಾರೆ ಮಾಡ್ಕೊಳ್ಳಿ. ಏನ್ ಮಾಡ್ತೀವಿ ಸರ್? ಇಲ್ಲ ಸರ್, ನೀವ್ ಅಲ್ಲೇ ನಾನು ಯಾವಾಗ್ಲೂ ಕಾಲ್ ಮಾಡಿದಾಗ ಸ್ವಲ್ಪ ಫೋನ್ ಹೇಳ್ತಾರೆ ಸರ್, ಮುಂದಿನ ಬರ್ತಾರೆ ಜಗಳ ಮಾಡಕ್ಕೆ. ಇಲ್ಲ, ಅವ್ರು ಯಾವ್ದು ಬೇಕಾದ್ರೆ ಬರ್ಲಿ, ನಾನು ರಿಸೀವ್ ಮಾಡ್ತೇನೆ. ಈಗ ನೀವು ಮಾತಾಡಿದ ನಾನು ರೆಕಾರ್ಡಿಂಗ್ ಮಾಡ್ತಾ ಇದ್ದೇನೆ. ನಾನು ಇದನ್ನು ಯೂಟ್ಯೂಬ್ಗೆ ಹಾಕ್ತೇನೆ. ಈಗ ಯೂಟ್ಯೂಬ್ಗೆ ಹಾಕ್ರಿ ಸರ್, ಯೂಟ್ಯೂಬ್ಗೆ ಹಾಕಿ. ನೆಕ್ಸ್ಟ್ ಇನ್ನೊಂದು, ಈಗ ನಾನು 14 ಆಳುಗಳಲ್ಲಿ ಕೆಂಪು ಚೀಟಿ ಹಚ್ಚಿಲ್ಲ ಅಂತ ಹೇಳಿದ್ನಲ್ಲ, ಈಗ ನಾನು ಬಾಯಿ ಮಾತಲ್ಲೆಲ್ಲ ಹೇಳೋದು. ಈಗ ಬುಕ್ ತಗೊಂಡು ಒಂದೊಂದು ವಿಡಿಯೋನ ನಾನು ಹಾಳೆ ತೆಗೆದು ವಿಡಿಯೋನು ಮಾಡ್ಕೊಂಡಿದ್ದೀನಿ, ಬಟ್ ಕ್ಯಾಮ್ರಾನು ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಅದರಲ್ಲಿ ಡೇಟ್ ಇರುತ್ತಲ್ವಾ, ಅದನ್ನು ಕಳಿಸ್ಕೊಡ್ತೀನಿ. ಓಕೆ, ಎಲ್ಲ ಕಳಿಸ್ಕೊಡಿ, ನಾನು ಈಗ ಹಾಕ್ತೇನೆ. ಸ್ವಲ್ಪ ನನಗೆ ಧೈರ್ಯವಾಗಿ ಸಪೋರ್ಟ್ ಮಾಡ್ಬಿಡ್ತಾರೆ. ನಾವಿದ್ದೇನೆ, ಎನಿ ಟೈಮ್ ಇದ್ದೇನೆ. ಸರಿನಾ? ಓಕೆ, ಹಂಗೇನಾದ್ರು ಎಮರ್ಜೆನ್ಸಿ ತಂದ್ರೂ ಕಾಲ್ ಮಾಡ್ತೀನಿ. ಅವ್ರು ಎಲ್ಲಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೋ, ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೋ ಹೋಗ್ಲಿ, ಅವ್ರಿಗೋಸ್ಕರ ನಾವು. ಓಕೆ, ಅವ್ರು ನಿಮ್ಮನ್ನು ಪೊಲೀಸ್ ಸ್ಟೇಷನ್ ಕರೆಯಲ್ಲ, ನೀವೇ ಅವರ ಪೊಲೀಸ್ ಸ್ಟೇಷನ್. ಅಂದ್ರು ಅದೇ ಮಾತಂದ್ರೆ, ನೀನು ಹೋಗಿ ಎಲ್ಲಿ ಹೋಗ್ತೀನಿ, ನಾನು ಅಲ್ಲಿಗೆ ಬರ್ತೀನಿ ಅಂತ. ನಾನು ಹೋಗಲ್ಲ, ಬರೀ ನೀವು ದುಡ್ಡು ಕರ್ಸ್ಕೊಂಡ ಬುಕ್ ನನ್ನ ಹತ್ರ ಇಟ್ಕೊಂಡೇನೆ, ಕರ್ಕೊಂಬರ್ರಿ ಅಂತ ಹೇಳಿನಿ. ನೀವು ಹೇಳ್ಬೇಕು, ನಾನು ದುಡ್ಡು ಕಟ್ಟಿಲ್ಲ ಅಂತೇಳಿ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಅಂತ ಹೇಳಿ. ಈಗಾಗಲೇ SP ಅವರು, DC ಅವರು ಎಲ್ಲರೂ ಇದು ಕಳಿಸಿದ್ದಾರೆ. ಯಾಕಂದ್ರೆ ಯಾರು ಕೂಡ ಮನೆಗಳಿಗೆ ಹೋಗಿ ಯಾರಿಗೆ ಕಿರುಕುಳ ಕೊಡಬಾರ್ದು, ಮೀಟರ್ ಬಡ್ಡಿ ದಂಧೆ ಬಗ್ಗೆ ಯಾರಿಗೆ ಕಿರುಕುಳ ಕೊಡಬಾರ್ದು ಅಂತ ಹೇಳಿ ಈಗಾಗಲೇ ಇದು ಬಂದಿದೆ, ಸುತ್ತೋಲೆ ಬಂದಿದೆ. ಆಯ್ತಾ? ಇದು ಒಂದು ಜನಗಳಿಗೆ ತಿಳಿಸ್ರಿ. ಈಗ ನಾನು ಯೂಟ್ಯೂಬ್ ಅಲ್ಲಿ ಹಾಳೆ ತೆಗೆದು ವಿಡಿಯೋ ಮಾಡಿದ್ದೀನಿ. ಈಗ ನೀವೇನು ಹತ್ರದಲ್ಲಿದ್ರೆ ನಾನು ಇವತ್ತು ನಾನು ಉಜಿರೆಗೆ ಬಂದ್ಬಿಡ್ತಿದ್ದೆ ಬುಕ್ ಸಮೇತ. ನಾನು ಶೃಂಗೇರಿಗೆ ಹೊಂಟೀನಿ ಸರ್, ಅದಕ್ಕೋಸ್ಕರ ಈಗ ಬರಬೇಡಿ, ನಿಮ್ಗೆ ನಾನು ಕರೀತೇನೆ, ಅವಾಗ ಬನ್ನಿ. ನೀವು ಈಗ ಅದನ್ನ ನಿಮ್ಮ ಹತ್ರ ಏನ್ ಡಾಕ್ಯುಮೆಂಟ್ ಉಂಟು ಅದನ್ನ ಕಳ್ಸ್ಕೊಡಿ. ಈಗ ಅವ್ರಿಗೆ ಮೋಸ ಮಾಡಿದಾರೆ ಕಳ್ಸ್ಕೊಡಿ. ನಾನು ಈಗ ಇದನ್ನು ನೀವು ಮಾತಾಡಿದ್ರೆ ಯೂಟ್ಯೂಬ್ಗೆ ಹಾಕ್ತೇನೆ ಈಗ. ಓಕೆ, ಜೈ ಸರ್. ಓಕೆ, ಜೈ ಸರ್ಜನಾ ಸರ್.